ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಲಜೀವನ ಮಿಷನ್ ಯೋಜನೆಯ ಸದುಪಯೋಗಕ್ಕೆ ಸಲಹೆ. ಹೊನ್ನಳ್ಳಿಯಲ್ಲಿ ಜಲಜೀವನ ಮಿಷನ್ ಯೋಜನೆ ಕಾಮಗಾರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಗನಗೌಡ ಬಿರಾದರ ಭೂಮಿ ಪೂಜೆ. ಬ್ರಹ್ಮದೇವನಮಡು ಗ್ರಾಮೀಣ ಪ್ರದೇಶದ ಜನರಿಗೆ ಸಮರ್ಪಕ ಕುಡಿಯುವ ನೀರನ್ನ ಪೂರೈಸುವ ಮಹತ್ವದ ಯೋಜನೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದು, ಪ್ರತಿಯೊಬ್ಬರು ಅದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಗನಗೌಡ ಬಿರಾದರ ಅವರು ತಿಳಿಸಿದರು. ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದ 1,04,00,000 ರು ವೆಚ್ಚದ ಜಲಜೀವನ ಮಿಷನ್ ಯೋಜನೆ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆಯನ್ನ ನೆರವೇರಿಸಿ ಅವರು ಮಾತನಾಡಿದರು. ಈ ಯೋಜನೆಯ ಮೂಲಕ ಗ್ರಾಮೀಣ ಭಾಗದಲ್ಲಿನ ಪ್ರತಿಯೊಂದು ಮನೆಗೂ ನೀರಿನ ಸೌಲಭ್ಯವನ್ನ ಕಲ್ಪಿಸಲಾಗುವುದು. 2022 ಮತ್ತು 23ನೇ ಸಾಲಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗಳಿಗೆ ನಳ ಸಂಪರ್ಕ ಕಲ್ಪಿಸಿ ನೀರಿನ ಸಮಸ್ಯೆಯನ್ನ ನಿವಾರಿಸಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಕೇಶ್ ದೊಡಮನಿ, ಶಿವು ಮೈತ್ರಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರತಿನಿಧಿ ಸಾಹೇ ಪಾಟೇಲ ಮೊರಡಿ, ತಿಪ್ಪಯ್ಯ ನೆಲಗಿಮಠ, ಪಿಡಿಒ ಎಸ್ಸಿ ನಾಯ್ಕೋಡಿ, ಯುವ ಮುಖಂಡ ಹನುಮಂತರಾಯಗೌಡ ಬಿರಾದರ, ಬಸನಗೌಡ ಉಳ್ಳೆಸೂರ, ಡಾಕ್ಟರ್ ಎನ್ಪಿ ನಾಯ್ಕೋಡಿ, ಹುಬ್ಬ ಚೌಹಾಣ, ಉಮಾಜಿ ಚೌಹಾಣ, ಹಿರೇಮಾನ ಚೌಹಾಣ, ಸಲೀಂ ಮೇಲಿನಮನಿ, ಪ್ರಭಾಕರ ಪತ್ತಾರ, ಕೆಬಿ ಮನಗೂಳಿ, ಸುರೇಶ್ ಕೆಂಬಾವಿ, ಮರೆಪ್ಪ ಚಲುವಾದಿ, ಅನಿಲ ಖಾನಾಪುರ, ದಸ್ತಾಗಿರ ಬಾಷಾ, ಅಗಿಸಿ ಮನಿ ಮಶ್ಯಾಕ, ನೀರಲಗಿ, ಅಲ್ಲಾವುದ್ದೀನ್ ಮುಲ್ಲಾ, ಜೆಜೆಎಂ ಇಂಜಿನಿಯರ್ ಮಲ್ಲಿಕಾರ್ಜುನ, ಕಲಶೆಟ್ಟಿ ಮಾಂತೇಶ ಸಜ್ಜನ ಸೇರಿದಂತೆ ಇತರರು ಇಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.